ಬ್ಯಾಡ್ ಕಮೆಂಟ್ ಮಾಡುವವರ ವಿರುದ್ಧ ಖಾಕಿ ಹೊಸ ಅಸ್ತ್ರವನ್ನ ಸೋಷಿಯಲ್ ಮೀಡಿಯಾದ ಮೇಲೆ ಬಿಟ್ಟಿರುವಂಥದ್ದು. ಪೊಲೀಸರ ಹದ್ದಿನ ಕಣ್ಣು ಹೆಣ್ಣು ಮಕ್ಕಳ ಬಗ್ಗೆ ಬ್ಯಾಡ್ ಕಮೆಂಟ್ ಹಾಕಿದ್ದ ಕಿಡಿಗೇಡಿಗಳಿಗೆ ಬಡ್ಡಿಂಗ್ ರೌಡಿ ಎಂಬ ಹೊಸ ರೌಡಿ ಪಟ್ಟಿಯ ತೆರೆಯೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಜಾಲತಾಣದಲ್ಲಿ ವಿಕೃತಿ ಮೆರೆಯುವ ಮೇಲೆ ಕಾನೂನು ಅಸ್ತ್ರವನ್ನು ಪ್ರಯೋಗಿಸುವುದಕ್ಕೆ ಇದೀಗ ಪ್ಲಾನಿಂಗ್ ಮಾಡಿರುವಂಥದ್ದು. ಪುಂಡರ ಮಟ್ಟ ಹಾಕೋದಕ್ಕೆ ಬಡ್ಡಿಂಗ್ ರೌಡಿ ತೆರೆಯೋದಕ್ಕೆ ಪ್ಲಾನ್ ಮಾಡಿದೆ. ಜಾಲತಾಣದಲ್ಲಿ ಯಾರನ್ನೇ ನಿಂದಿಸಿದರೂ ಕೂಡ ಕಟ್ಟಿಟ್ಟ ಬುತ್ತಿ, ಕಾನೂನು ಕ್ರಮ. ಪುಂಡರ ಮಟ್ಟ ಹಾಕೋದಕ್ಕೆ ಬಡ್ಡಿಂಗ್ ರೌಡಿ ತೆರೆಯೋದಕ್ಕೆ ಪ್ಲಾನಿಂಗ್ ಮಾಡಿಕೊಳ್ಳಲಾಗ್ತಾ ಇದೆ. ಜಾಲತಾಣದಲ್ಲಿ ಯಾರನ್ನೇ ನಿಂದಿಸಿದರೂ ಕೂಡ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ನಟಿ ರಮ್ಯಾ ಪ್ರಕರಣ ಬಳಿಕ ಅಲರ್ಟ್ ಆಗಿರುವ ಖಾಕಿ ಪಡೆ ಬ್ಯಾಡ್ ಕಮೆಂಟ್ ಮಾಡುವವರ ವಿರುದ್ಧ ಖಾಕಿ ಹೊಸ ಅಸ್ತ್ರವನ್ನು ಉಪಯೋಗಿಸ್ತಾ ಇರುವಂಥದ್ದು. ಸೊ ಒಂದಷ್ಟು ಬ್ಯಾಡ್ ಕಮೆಂಟ್ಸ್, ಒಂದು ಕಮೆಂಟಿಂದ ಏನೆಲ್ಲ ಆಯಿತು ಅನ್ನುವಂಥದ್ದು ನಮಗೆ ಗೊತ್ತಿರುವಂತಹ ವಿಚಾರ. ಸೊ ಹಾಗಾಗಿ ಆ ಬ್ಯಾಡ್ ಕಮೆಂಟ್ ಮಾಡುವಂಥವರಿಗೆ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು ಅಂತ ಹೇಳಿಬಿಟ್ಟು ಇದೀಗ ಕಾನೂನು ಕ್ರಮ ಜರುಗಿಸೋದಕ್ಕೆ ಖಾಕಿ ಪಡೆ ನಿರ್ಧಾರವನ್ನು ಮಾಡಿರುವಂಥದ್ದು. ಬಡ್ಡಿಂಗ್ ರೌಡಿ ಅನ್ನುವಂತಹ ಹೊಸ ಹೆಸರಲ್ಲಿ ರೌಡಿ ಪಟ್ಟಿ ತೆರೆಯೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಜಾಲತಾಣದಲ್ಲಿ ವಿಕೃತಿ ಮೆರೆಯುವವರ ಮೇಲೆ ಕಾನೂನು ಅಸ್ತ್ರ ಪ್ರಯೋಗಿಸೋದಕ್ಕೆ ಮುಂದಾಗಿರುವಂಥದ್ದು. ಪುಂಡರನ್ನ ಮಟ್ಟ ಹಾಕೋದಕ್ಕೆ ಮಾಡಿರುವಂತಹ ಬಡ್ಡಿಂಗ್ ರೌಡಿ ಇದನ್ನು ತೆರೆಯೋದಕ್ಕೆ ಪ್ಲಾನ್ ಮಾಡಿದೆ. ಸೊ ಯಾರೆಲ್ಲ ಬ್ಯಾಡ್ ಕಮೆಂಟ್ ಹಾಕ್ತಾರೆ, ಹುಡುಗಿಯರನ್ನ ನಿಂದಿಸ್ತಾರೆ, ಸೊ ಅವರೆಲ್ಲರಿಗೂ ಕೂಡ ಕಾನೂನು ಕ್ರಮ, ಕಟ್ಟಿಟ್ಟ ಬುತ್ತಿ. ಸೊ ಒಂದು ಬ್ಯಾಡ್ ಕಮೆಂಟ್ ಹಾಕೋಕ್ಕೂ ಮುಂಚೆ ಇದೀಗ ಯೋಚನೆ ಮಾಡಬೇಕು. ಸೊ ರಮ್ಯಾ ಅವರ ವಿಚಾರ ಗೊತ್ತಾದ ನಂತರ FIR ಆಯಿತು, ಒಂದಷ್ಟು 3 ಜನನ ಅರೆಸ್ಟ್ ಮಾಡಿದ್ರು. ಅದರ ಬೆನ್ನಲ್ಲೇ ಇದೀಗ ಈ ರೀತಿಯಾದಂತಹ ಸ್ಟ್ರಿಕ್ಟ್ ಆ್ಯಕ್ಷನ್ ತೆಗೆದುಕೊಳ್ತಾ ಇರುವಂಥದ್ದು. ಸೊ ಇನ್ನು ಮುಂದೆ ಏನೇ ಕಮೆಂಟ್ ಹಾಕಬೇಕಾದ್ರೂ ಪುಂಡರು ಎಚ್ಚೆತ್ಕೊಳ್ಬೇಕು, ಕಾನೂನು ಕ್ರಮ ತೆಗೆದುಕೊಳ್ತಾರೆ ಅನ್ನುವಂತಹ ಮುನ್ನೆಚ್ಚರಿಕೆ ವಹಿಸಿದ್ರೆ ಒಳಿತಾಗತ್ತೆ. ಸೊ ಒಂದು ಕಮೆಂಟಿಂದ ಏನೆಲ್ಲ ಅವಾಂತರಗಳಾಗುತ್ತೆ. ಕೆಲವೊಬ್ಬರು ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಡ್ತಾರೆ. ಏನೋ ಒಂದು ಪೋಸ್ಟನ್ನ ಶೇರ್ ಮಾಡಿರ್ತಾರೆ, ತಮಗೆ ಇಷ್ಟ ಅಂದರೆ ಓಕೆ, ಬದುಕೋದು ಅವರವರ ಇಚ್ಛೆ ಆಗಿರುತ್ತೆ. ತಮಗಿಷ್ಟ ಬಂದ ಹಾಗೆ ಏನೋ ಒಂದು ಪೋಸ್ಟನ್ನ ಶೇರ್ ಮಾಡಿದಾಗ ಅದಕ್ಕೆ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಬರುತ್ತೆ, ಪಾಸಿಟಿವ್ ಕಮೆಂಟ್ಸ್ ಬರುತ್ತೆ. ಅದನ್ನು ಸೆಲೆಬ್ರಿಟೀಸ್ ಆಗಿರ್ಬೋದು, ಇನ್ಯಾರೇ ಆಗಿರ್ಬೋದು, ಒಂದು ಲೆವೆಲ್ ತನಕ ತಡ್ಕೊಳ್ತಾರೆ. ಅಂದರೆ ನಾವು ಒಬ್ಬ ಆರ್ಟಿಸ್ಟ್ ಆಗಿರೋದ್ರಿಂದ, ಒಬ್ಬರು ಸೆಲೆಬ್ರಿಟೀಸ್ ಆಗಿರೋದ್ರಿಂದ ಒಂದು ಹಂತಕ್ಕೆ ಸಹಿಸ್ಕೊಳ್ಳುವಂತಹ ಶಕ್ತಿ ಇರುತ್ತೆ. ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಕೆಲವರು. ಬಟ್ ಸಾಮಾನ್ಯ ಜನರು ಅಂತ ಬಂದಾಗ ಕೆಲವರು ತುಂಬಾ ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಡ್ತಾರೆ. ಅದನ್ನು ಪರ್ಸ್ನಲಿ ತಗೊಂಡು ನಾವು ನೋಡ್ತಾ ಹೋಗಿದ್ದೀವಿ. ಒಂದು ಕಮೆಂಟಿಂದ ಸೂಸೈಡ್ ಹಂತಕ್ಕೂ ಕೂಡ ಹೋಗಿದೆ ಎಷ್ಟೋ ಜನ. ಸೊ ಹಾಗಾಗಿ ಈ ರೀತಿಯಾದಂಥ ಒಂದು ಆ್ಯಕ್ಷನ್ನ ತೆಗೆದುಕೊಳ್ಳೋದು ಒಳಿತು ಅಂತ ಅನ್ನಿಸ್ತಾ ಇದೆ.